ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ 135ನೇ ಜಯಂತಿ ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಮತ್ತು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವ ಎಂದು ಕರೆಯಲಾಗುತ್ತದೆ. ಅಂಬೇಡ್ಕರ್ ಜಯಂತಿ 2025 ಏಪ್ರಿಲ್ 14ರಂದು ಬರುತ್ತದೆ ಮತ್ತು ಇದನ್ನು ಸಮಾನತೆ ದಿನ ಎಂದು ಕರೆಯುತ್ತಾರೆ, ಏಕೆಂದರೆ ಅವರು ಭಾರತದಲ್ಲಿ ಮಹಿಳೆಯರು, ಕಾರ್ಮಿಕರು ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳನ್ನು ಪ್ರತಿಪಾದಿಸಲು ತಮ್ಮ ಜೀವಿತಾವಧಿಯ ಹೆಚ್ಚಿನ ಪ್ರಯತ್ನಗಳನ್ನು ಕಳೆದರು. ವಿವಿಧ ಸಂಘಟನೆಯ ಕಾರ್ಯಕರ್ತರು ಈ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ 135ನೇ ಜಯಂತಿಯ ಅಂಗವಾಗಿ ನಮನಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿದರು. ನಂತರ ಸಾರ್ವಜನಿಕವಾಗಿ ಮಾತಾಡಿದ ಅವರು, ಬಡಕುಟುಂಬದಿಂದ ಬಂದ ದಲಿತ ಬಾಬಾ ಸಾಹೇಬ್ ತಮ್ಮ ಸಮುದಾಯ ಎದುರಿಸಿದ ದೌರ್ಜನ್ಯ ಮತ್ತು ತಾರತಮ್ಯವನ್ನು ಕಣ್ಣಾರೆ ಕಂಡರು. ತಮ್ಮ ಜೀವಿತಾವಧಿಯಲ್ಲಿ ಭೀಮರಾವ್ ಅಂಬೇಡ್ಕರ್ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದರು. 1932ರಲ್ಲಿ ನಡೆದ ಪೂನಾ ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು, ಇದು ದಲಿತರಿಗೆ ಪ್ರಾಧಾನ್ಯತೆ ನೀಡಿದ್ದು ಎಂದು ಹೇಳಿದರು. ಎಲ್ಲಿ ದೇಹವನ್ನು ತ್ಯಜಿಸಿದ್ದು ಎಲ್ಲಿ ಮಾಡಲಾಯಿತು, ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ಇವತ್ತು ನಮ್ಮ ಸರ್ಕಾರ ಪಂಚತೀರ್ಥ ಅಂತ ಅಭಿವೃದ್ಧಿಗೊಳಿಸಿದೆ. ಈ ಸಂದರ್ಭದಲ್ಲಿ ವಿಎಕೆ ಫೌಂಡೇಶನ್ ಸಂಸ್ಥಾಪಕರಾದ ವೆಂಕಟೇಶ್ ಕಾಟ್ವೆ ಇವರು ಅನ್ನಸಂತರ್ಪಣೆಯನ್ನು ಆಯೋಜಿಸಿದರು. ಅನ್ನಸಂತರ್ಪಣೆಯ ಚಾಲನೆಯನ್ನು ಶ್ರೀ ಪ್ರಹ್ಲಾದ್ ಜೋಶಿ ಅವರು ನೆರವೇರಿಸಿಕೊಟ್ಟರು. ಬರ್ರಿ ಮುಂದೆ ಬರ್ರಿ, ಹಂಗ ಬರ್ರಿ, ಪಟ್ ಪಟ್ ಬರ್ರಿ, ಬರ್ರಿ ಅಮ್ಮ. ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಪ್ರಸಾದ ಅಬ್ಬಯ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮನವನ್ನು ಸಲ್ಲಿಸಿ ನಂತರ ಹುಬ್ಬಳ್ಳಿಯ ವಿವಿಧ ಸಂಘಟನೆಗಳಿಂದ ಆಯೋಜಿಸಲಾದ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು ಮತ್ತು ಎಲ್ಲರಿಗೆ ಶುಭಾಶಯಗಳು ಕೋರಿದರು. ಮತ್ತು ಮಾತೃತ್ವದ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿಕೊಟ್ಟಂಥ ಮಹಾತ್ಮ, ಮಹಾನ್ ಪುರುಷ. ಅಂಥವರ ಆಚರಣೆ ಇಡೀ ವಿಶ್ವದಲ್ಲೇ ನಡೀತಾ ಇರೋದು. ಬಹುಶಃ ನಾವೆಲ್ಲ ಕೂಡ ಈ ಆಚರಣೆಯಲ್ಲಿ ಭಾಗವಹಿಸಿ ನಾವು ಕೂಡ ಧನ್ಯರಾದ್ವಿ ಅಂತ ನಾನು ಭಾವಿಸಿದ್ದು. ಬಹುಶಃ ಯಾವ ವ್ಯಕ್ತಿಯಲ್ಲಿ ಯಾವ ಬಾಲಕನನ್ನು ಮುಟ್ಟಿದರೆ ಮೈಲಿ ಆಗ್ತದೆ ಅಂತ ಹೇಳ್ತಿದ್ರು, ಆ ಬಾಲಕನ ಒಂದು ಪೆನ್ನಿನಿಂದ ಬಾಬಾ ಸಾಹೇಬ್ ವಿಶ್ವದಲ್ಲೇ ಅವಮಾನಕ್ಕೆ ಒಳಗಾದಂಥ ವ್ಯಕ್ತಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಒಂದು ವ್ಯಕ್ತಿ ಯಾರಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ